ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂಥ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜಿತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ತೃತೀಯ ತಿಥಿ ರೇವತಿ ನಕ್ಷತ್ರ. ಈ ದಿವಸ ಭಾದ್ರಪದ ಮಾಸದ ತೃತೀಯ ತಿಥಿ, 3ನೇ ದಿವಸ. ಅದು ಕೃಷ್ಣ ಪಕ್ಷದ 3ನೇ ದಿವಸ. ಪಿತೃ ದೇವತೆಗಳ ಆರಾಧನೆಗೆ 3ನೇ ದಿವಸ, ಅಂದರೆ ತೃತೀಯ ದಿವಸ ಯಾರಾದರೂ ತೀರಿ ಹೋಗಿದ್ದರೆ ಅವರಿಗೆ ಈ ದಿವಸ ನಾವು ಸಮರ್ಪಣೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ದಿವಸವಾಗಿದೆ. ಈ ತೃತೀಯ ದಿವಸ ಏನಾದರೂ ನೀವು ಈ ಹಿರಿಯರ ಕಾರ್ಯಗಳನ್ನು ಮಾಡಿದ್ರೆ ವರಾರ್ಥಾನಂ ತೃತೀಯಾಚ. ವರ ಅಂತಂದರೆ ಶ್ರೇಷ್ಠತೆ ಅಂತ. ಶ್ರೇಷ್ಠ ವಸ್ತುಗಳು, ನಮಗೆ ವಸ್ತುಗಳಲ್ಲಿ ಯಾವುದು ಶ್ರೇಷ್ಠ ಯಾವುದು ಅಶ್ರೇಯಸ್ಸು ಇವುಗಳ ಪರಿವಿಲ್ಲ ನಮಗೆ. ಒಟ್ಟು ನಾವು ಯಾವುದೋ ನಮಗೆ ಮನಸ್ಸಿಗೆ ಹಿಡಿಸಿದ್ದೆಲ್ಲ ಬೇಕು 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 ಅನ್ನಿಸ್ತಾ ಇರುತ್ತೆ. ಹಾಗಲ್ಲ, ಶ್ರೇಯಸ್ಸು ಬೇರೆ ಪ್ರೇಯಸ್ಸು ಬೇರೆ, ಎರಡು ವಿಭಾಗವನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಶ್ರೇಯಸ್ಸು ಅಂತಕ್ಕಂಥದ್ದು ನಮ್ಮ ಬದುಕಿಗೆ ಔನ್ನತ್ಯದ ದಾರಿಯನ್ನು ಸೂಚಿಸ್ತಕ್ಕಂಥದ್ದು, ಉನ್ನತ ಮಟ್ಟವನ್ನು. ಅದು ಕೇವಲ ಲೌಕಿಕ ಉನ್ನತ ಮಟ್ಟ ಅಂತಲ್ಲ. ಲೌಕಿಕ ಅಂತಂದರೆ ಸಮಾಜದಲ್ಲಿ ನಾವು ಯಾವುದೋ ಒಂದು ಸನ್ಮಾನ ಬರುತ್ತೆ ಮತ್ತಿನ್ನೋ, ಹೀಗಲ್ಲ. ಆಧ್ಯಾತ್ಮಿಕ ಔನ್ನತ್ಯ, ಆ ರೀತಿಯ ಔನ್ನತ್ಯ ಬೇಕಾಗಿದ್ದರೆ ಈ ದಿವಸ ಶ್ರಾದ್ದಾದಿಗಳನ್ನು ನೆರವೇರಿಸಬೇಕು. ಅದರಿಂದ ವರಾರ್ಥ, ಆ ಒಂದು ಶ್ರೇಷ್ಠತೆಯ ವರ ಅಂತಕ್ಕಂಥದ್ದು ಪಿತೃದೇವತೆಗಳಿಂದಲೇ ನಮಗೆ ಅನುಗ್ರಹವಾಗುತ್ತೆ. ತನ್ಮೂಲಕ ಭಗವತ್ ಚಿಂತನೆ, ಸತ್ಸಂಗ ಇಂಥವುಗಳಿಗೆ ಏರ್ಪಾಡಾಗುತ್ತೆ. ಮತ್ತು ನಮ್ಮ ಮುಂದಿನ ದಾರಿ ತುಂಬ ಶ್ರೇಷ್ಠವಾಗಿರುತ್ತೆ. ಈ ರೀತಿಯಲ್ಲಿ ಈ ದಿವಸ ಒಂದು ಫಲವನ್ನು ಹೇಳಿದೆ. ಹೀಗಾಗಿ ಈ ದಿವಸ ತಪ್ಪದೆ ಹಿರಿಯರ ಸ್ಮರಣೆಯನ್ನು ಯಾವ ರೀತಿಯಲ್ಲಿ ಯಥೋಚಿತವಾಗಿ ನಿಮಗೆ ಯಾವುದು ಸುಲಭ ಅನಿಸುತ್ತೆ ಆ ರೀತಿಯಲ್ಲಿ ವಸ್ತುತಃ ತುಂಬ ಸರಳವಾಗಿ ಮಾಡ್ತಕ್ಕಂಥ ಪಿತೃಗಳ ಆರಾಧನೆಯನ್ನು ತುಂಬ ಸರಳವಾಗಿ ಹೇಗಪ್ಪ ಆಚರಿಸುವುದು ಅಂತಂದರೆ, ಯಾವುದನ್ನು ಆಹಾರವಾಗಿ ತಗೊಳ್ತೀವೋ ಅವರು ತಗೊಳ್ತಾ ಇದ್ದರೋ ಅದನ್ನೇ ದಾನ ಮಾಡ್ತಕ್ಕಂಥದ್ದು. ಬಾಳೆ ಎಲೆಯಲ್ಲಿ ಹಾಕಿ ಅಷ್ಟನ್ನು ಅಥವಾ ಇನ್ನೂ ಒಂದು ರೀತಿಯಲ್ಲಿದೆ, ಅಕ್ಕಿ, ಬೇಳೆ, ಬೆಲ್ಲ ಇವುಗಳನ್ನು, ತರಕಾರಿಗಳನ್ನು, ವಸ್ತ್ರವನ್ನು ಇವುಗಳನ್ನು ಯಾರಿಗೆ ಅಗತ್ಯ ಇದೆ ಅಂಥವರಿಗೆ, ಅಥವಾ ಯಾರು ಶ್ರೇಷ್ಠರು ಅನ್ನಿಸ್ತಾರೆ ಸದ್ಬ್ರಾಹ್ಮಣರನ್ನು ಕರೆದು ಕೊಡ್ತಕ್ಕಂಥದ್ದು. ಯಾರು ನಿಮಗೆ ಇವರು ಅನುಷ್ಠಾನಪರರು ಹೀಗೆ ಅನ್ನಿಸ್ತಾರೋ ಅಂಥವರಿಗೆ ನೀವು ಅದನ್ನು ಕೊಟ್ಟರೆ ನೋಡಿ, ಅದರಿಂದ ನಿಮ್ಮ ಪಿತೃಗಳ ಅನುಗ್ರಹವಾಗಿ ನಿಮಗೆ ಆಶೀರ್ವಾದ ಸಿಗುತ್ತೆ ಅಂತ. ಅಥವಾ ಶ್ರೀರಂಗಪಟ್ಟಣವೋ ಗೋಕರ್ಣವೋ ಇಂಥ ಕಡೆ ಹೋಗಿ ಕೂಡ ಈ ದಿವಸ ಶ್ರಾದ್ದಾದಿಗಳನ್ನು ಮಾಡ್ತಕ್ಕಂಥದ್ದು, ಅವರ ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು, ತಿಲತರ್ಪಣ ಇತ್ಯಾದಿಗಳನ್ನು ಕೊಡ್ತಕ್ಕಂಥದ್ದು, ಹೇಗೂ ಹಲವು ಬಗೆಗಳಲ್ಲಿದೆ. ನಿಮ್ಮ ಹತ್ತಿರದಲ್ಲಿ ನೀವು ಯಾರನ್ನು ನಚ್ಕೊಳ್ತೀರೋ ಅಂತಹ ಪುರೋಹಿತರ ಬಳಿ ಹೋಗಿ ಕೇಳಿಕೊಂಡು ನೀವು ಮನೆತನದಿಂದ ಏನೇನು ಆಚರಿಸ್ಕೊಂಡು ಬಂದಿದ್ದೀರೋ ಆ ರೀತಿಯಲ್ಲಿ ಅಲ್ಲಿ ಶಾಸ್ತ್ರ ಮನೆ ವಸ್ತುತಃ 2 ದಾರಿ ಇದೆ ನಮಗೆ. ಒಂದು ಪರಂಪರೆ ಸಂಪ್ರದಾಯ ಅಂತಾರೆ ಅದನ್ನು, ಮತ್ತು ಇನ್ನೊಂದು ಶಾಸ್ತ್ರ. ಎರಡೂ ರೀತಿಯಲ್ಲೂ ಹೋಗಿ ಸೇರಬಹುದು. ಗೊಂದಲ ಮಾಡಿಕೊಳ್ಳು, ತುಂಬ ಗೊಂದಲ ಮಾಡಿಕೊಂಡ್ರೆ ನಮಗೆ ಮತ್ತು ಇನ್ನೊಂದು ಸಮಸ್ಯೆ ಆಗುತ್ತೆ. ಅದು ಹೀಗೆ ಹೆಚ್ಚು ಗೊಂದಲ ಮಾಡ್ಕೋಬೇಡಿ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಶ್ರದ್ಧೆ. ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ನಿಮ್ಮ ಪಿತೃಗಳ ಆರಾಧನೆಯನ್ನು ಹೇಳಿ ಸುಮಾರು ಬಗೆಗಳಲ್ಲಿ ಹೇಳಿದೆ. ಹೀಗಾಗಿ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಕುಲಪುರೋಹಿತರು ಏನು ಹೇಳಿಕೊಟ್ಟಿದ್ದಾರೆ, ಏನನ್ನು ತೋರಿಸ್ತಾರೆ ಮಾರ್ಗದರ್ಶನ, ಆ ರೀತಿಯಲ್ಲಿ ಮಾಡಿ ಅದಕ್ಕೆ ನಚ್ಚಿಕೊಳ್ಳಿ. ಮತ್ತು ಇನ್ನು 20 ಕಡೆ ಕೇಳ್ಕೊಂಡು ಗೊಂದಲ ಮಾಡಿಕೊಂಡು ಹೀಗೆ ಮಾಡಿ ತಪ್ಪ, ಇದು ಮಾಡಿ ಸರಿನಾ, ಅದು ತಪ್ಪ, ಈ ಥರ ಎಲ್ಲ ಗೊಂದಲ ಮಾಡ್ಕೊಂಡು ಹೋದರೆ ಈ ಮನಸ್ಸೆಲ್ಲ ಚರಂಡಿ ಆಗಿಬಿಡುತ್ತೆ. ಆ ಥರ ಮಾಡ್ಕೋಬೇಡಿ. ನೀವು ಸಲ್ಲಿಸುವ ಪೂಜೆ ನಿಮಗೆ ಒಂದು ಸಮಾಧಾನ ಕೊಡಬೇಕಷ್ಟೇ. ನಮ್ಮ ಮನಸ್ಸಿಗೆ ಸಮಾಧಾನ ಕೊಟ್ಟಿಯಪ್ಪ, 4 ಜನಕ್ಕೆ ಹಂಚಿದ್ದೀನಿ, ಅನ್ನದಾನ ಮಾಡಿದ್ದೀನಿ, ಅದರಿಂದ ಅವರು ಸಂತೃಪ್ತರಾಗಿದ್ದಾರೆ ಅಂತ ನನ್ನ ಮನಸ್ಸಿಗೆ ಬಲವಾಗಿ ಅನಿಸಿದೆ.
ಅಷ್ಟೇ ಸಾಕು. ಅದೇ ವಸ್ತುತಃ ಶ್ರಾದ್ದ. ನೀವು ಯಾರನ್ನು 25 ಲಕ್ಷ ಜನರ ಬಳಿ ತಿರುಗಾಡಿ ಬಂದರೂ ಇದೇ ಉತ್ತರವೇ. ಶ್ರದ್ಧೆ ಬೇಕು ಅಷ್ಟೇ. ನೀವು ಮಾಡುವ ಆ ಉನ್ನತಿ ಬೇಕು. ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನದ ಉನ್ನತಿ ಸಿಕ್ಕರೆ ಅದೇ ಶ್ರಾದ್ದ ಅಂತಲೇ ಶಾಸ್ತ್ರಕಾರರೆಲ್ಲ ವಿವರಿಸಿದ್ದಾರೆ. ಹೀಗಾಗಿ ಗೊಂದಲ ಮಾಡ್ಕೋಬೇಡಿ. ಅವ್ರನ್ನ ಕೇಳಿಕೊಂಡು ಆ ರೀತಿಯಲ್ಲಿ ಕಾರ್ಯಗಳನ್ನು ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಪಿತೃಪಕ್ಷದ 3ನೇ ದಿನದ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ನಬಿ ಸಾಬ್ ಅವರು ರಾಯಚೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/10/1978, ಸಮಯ 5 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಮುಂದಿನ ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ನಬಿ ಸಾಬ್ ಅವರು ಪ್ರಶ್ನೆ, ಮುಂದೆ ಹೇಗಿದೆ ಬದುಕು, ಯಾವ ತಿರುವಿದೆ, ಏನು ಕತೆ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿರೋದು ತುಂಬ ಒಳ್ಳೆಯದು. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಗುರುದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, 2026 ಸೆಪ್ಟೆಂಬರ್ ನಂತರ, ಅಂದರೆ ಮುಂದಿನ ಸೆಪ್ಟೆಂಬರ್ ಎಕ್ಸಾಕ್ಟಾಗಿ ಇದೇ ವೇಳೆಗೆ, ಮುಂದಿನ ಸೆಪ್ಟೆಂಬರ್ ನಂತರ ತುಂಬ ಚೆನ್ನಾಗಿದೆ. ಅಲ್ಲಿಂದ ಒಂದು ಒಳ್ಳೆಯ ಕಾಲ ಶುರುವಾಗುತ್ತೆ. ಮುಂದೆ ಜೀವನ ಹೇಗಿರುತ್ತೆ ಅಂದರೆ, ಅಲ್ಲಿಂದ ನಿಮಗೆ ಒಂದು ಒಳ್ಳೆಯ ಹಾದಿ ಸಿಗುತ್ತೆ. ಯಾವುದೇ ಅಂಕು ಡೊಂಕು ಇಲ್ಲದ, ತಗ್ಗು ಗುಂಡಿಗಳಿಲ್ಲದ ರಸ್ತೆಯಲ್ಲಿ ಸಾಗುವಾಗ ಒಂದು ಕಾರು ಹೇಗೆ ನಿರಾಯಾಸವಾಗಿ ಹೋಗುತ್ತೋ ಆ ರೀತಿಯಲ್ಲಿ ನಿಮ್ಮ ಪ್ರಯಾಣ ಮುಂದಿನ ಜೀವನ ಇರ್ತದೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಈಗ ಪ್ರಸ್ತುತ ಚೆನ್ನಾಗಿಲ್ಲ ಅಂತಲ್ಲ, ಈಗಲೂ ಬುಧನ ಕಾಲ ನಡೀತಾ ಇದೆ. ಬುಧ ಧನಸ್ಥಾನದಲ್ಲಿದ್ದಾನೆ. ಧನಾಧಿಪತಿ ಧನಸ್ಥಾನದಲ್ಲಿದ್ದರೆ ಧನ ಸಮೃದ್ಧವಾಗಿ ಬರುತ್ತೆ ಅಂತ. ನೀವು ಮಾಡಿದಂಥ ಕೆಲಸಗಳಿಗೆ ಎಷ್ಟು ಸಿಗಬೇಕು ಅಷ್ಟು ನಿಮಗೆ ಸಿಗುತ್ತೆ ಕೂಡ. ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇನು, ರಿತಿನ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/3/2004, ಸಮಯ 9 ಗಂಟೆ 41 ನಿಮಿಷ ಬೆಳಗ್ಗೆ. ಅವರ ಪ್ರಶ್ನೆ, ಜೀವನ ಹೇಗಿದೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಿತಿನ್ ಅವರ ಪ್ರಶ್ನೆ, ಮುಂದೆ ಜೀವನ ಹೇಗಿದೆ ಅಂತ ನೋಡೋಣ. ಹೈಯರ್ ಸ್ಟಡೀಸು, ವೃತ್ತಿ, ಇವುಗಳ ಬಲ ಹೇಗಿರ್ತದೆ ಅಂತ ಪ್ರಶ್ನೆ. ನೋಡಿ, ಇದು ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಲ್ಲಿ ಕುಜನಿದ್ದಾನೆ. ಲಗ್ನದಲ್ಲಿ ಕುಜ, ರಾಹು, ಶುಕ್ರ 3 ಗ್ರಹಗಳಿದ್ದಾವೆ. ಕುಜ ಸ್ವಲ್ಪ ಹೇಗೆ ಅಂದರೆ ಶೌರ್ಯ, ಹಿಂದು ಮುಂದು ಅದರಲ್ಲಿ ರಾಹು ಜೊತೆಗೆ ಸೇರಿಬಿಟ್ರೆ ಸ್ವಲ್ಪ ಹೀಗಾಗುತ್ತೆ. ಹಿಂದು ಮುಂದು ನೋಡದೆ ಕಾರ್ಯಕ್ಕೆ ಅಣಿಯಾಗಿಬಿಡ್ತಕ್ಕಂಥದ್ದು. ಏನಾದರೂ ಆಕಳ್ಯ ಮುಂದಿಂದು ನೋಡೋಣ, ಆ ರೀತಿಯ ಒಂದು ಸ್ವಭಾವ ಬಂದುಬಿಡುತ್ತೆ. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ಗುರುದಶೆಯಲ್ಲಿ ತಮಗೆ ಶನೈಶ್ಚರನ ಭಕ್ತಿ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ 3ಯ ಸ್ಥಾನದಲ್ಲಿದ್ದಾನೆ. ಮಿತ್ರಕ್ಷೇತ್ರ ತುಂಬ ಒಳ್ಳೆಯದು. ಗುರು ಕೂಡ ತುಂಬ ಚೆನ್ನಾಗಿದೆ. ಮುಂದಿನ ಜೀವನ ಹೇಗಿರುತ್ತೆ ಅಂದರೆ ಒಳ್ಳೆಯ ರೀತಿಯಲ್ಲಿರುತ್ತೆ. ಲಾಭಕ್ಕೆ ಗುರುವಿನ ದೃಷ್ಟಿ ಇರೋದರಿಂದ ಚೆನ್ನಾಗಿದೆ. ಇವರೇ ಒಳ್ಳೆಯ ರೀತಿಯಲ್ಲಿ ಲಾಭದಲ್ಲಿ ರವಿ ಬೇರೆ ಇದ್ದಾನೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಚೆನ್ನಾಗಿದೆ. ನಿಮ್ಮ ಜೀವನ ಚೆನ್ನಾಗಿರ್ತದೆ. ಒಳ್ಳೆಯ ಕೆಲಸ, ಒಳ್ಳೆಯ ಹಣ ಸಂಪಾದನೆ, ಒಳ್ಳೆಯ ಹೆಸರು ಕೂಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮಂಜುನಾಥ್ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/7/1978, ಸಮಯ 2 ಗಂಟೆ 15 ನಿಮಿಷ ಮಧ್ಯರಾತ್ರಿ. ಅವರ ಪ್ರಶ್ನೆ, ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮಂಜುನಾಥ್ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ಕೇಳಿದಾರಲ್ಲ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದ ಅಧಿಪತಿ ಶುಕ್ರ ನಿಮಗೆ ಸ್ವಲ್ಪ ಬಲಹೀನ. ಈಗಲೂ ಅಟ್ ಪ್ರೆಸೆಂಟ್ ಕೂಡ ಸ್ವಲ್ಪ ಬಲಹೀನಾಗಿದ್ದಾನೆ. ಹೀಗಾಗಿ ಆರೋಗ್ಯದ ಕಡೆ ಗಮನ ತಗೋಬೇಕು ತಾವು. ಪ್ರಸ್ತುತ ಕುಜದಶೆಯಲ್ಲಿ ತಮಗೆ ಈಗ ಶನೈಶ್ಚರನ ಭಕ್ತಿ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅವನು ಕೂಡ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಸ್ವಲ್ಪ ವೀಕಾಗಿದೆ. ತಪ್ಪದೇ ನೀವು ಈ ಶನೈಶ್ಚರ ಸನ್ನಿಧಾನದಲ್ಲಿ ಅಥವಾ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಅದು ಆರೋಗ್ಯಕ್ಕೆ ರುದ್ರಾಭಿಷೇಕ ಇದೆಯಲ್ಲ, ಅದು ತುಂಬ ವಿಶಿಷ್ಟವಾದ ಫಲ ಕೊಡುತ್ತೆ ಆರೋಗ್ಯಕ್ಕೆ. ಆ ಅಭಿಷೇಕ ಮಾಡಿಸಿ ಆ ತೀರ್ಥವನ್ನು ನೀವು ಪ್ರೋಕ್ಷಣೆ ಮಾಡಿಕೊಂಡು, ಸಂಪ್ರೋಕ್ಷಣೆ ಅಂತಾರೆ, ಚುಮ್ಕಿಸ್ಕೊಳ್ತಕ್ಕಂಥದ್ದು. ಆಮೇಲೆ ಅದನ್ನು ತೀರ್ಥ ಸೇವನೆ ಮಾಡೋದು. ಇದರಲ್ಲಿ ಎಷ್ಟು ಔಷಧಿ ಇದೆ ಅಂತಂದರೆ ಪರಮೌಷಧ ಅದು. ಅದಕ್ಕೆ ಸಾಟಿಯಾಗಿರತಕ್ಕಂಥ ಯಾವ ಮಾತ್ರೆಗಳು ಇಲ್ಲ, ಯಾವ ಟಾನಿಕ್ಕೂ ಇಲ್ಲ. ಅಷ್ಟು ದಿವ್ಯವಾಗಿರತಕ್ಕಂಥದ್ದು. ಇದನ್ನು ಮಾಡಿಸಿ ತಪ್ಪದೆ ನಿಮ್ಮ ಆರೋಗ್ಯಕ್ಕೆ ಖಂಡಿತ ಅದರಲ್ಲಿ ಒಂದು ಪುಷ್ಟಿ ಬರುತ್ತೆ. ಆತಂಕ ಬೇಡ. ಅದೇ ಇದನ್ನು ಮಾಡಿಸ್ತಾ ಬಂದರೆ ನಿಮಗೆ ಎಲ್ಲ ಬಗೆಯ ಅನುಕೂಲಗಳು ಉಂಟಾಗುತ್ತೆ. ರುದ್ರಾಭಿಷೇಕ ತಪ್ಪದೇ ಶನೈಶ್ಚರನಿಗೆ ಅಥವಾ ಈಶ್ವರನಿಗೆ
ಈಶ್ವರನಿಗೆ ಮಾಡಿಸಿದ್ರೆ ಬೇಕಾದಷ್ಟಾಯಿತು, ಅದನ್ನು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಪ್ರಶಾಂತ್ ಅವರು ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/3/2000, ಸಮಯ 7:05 ಸಂಜೆ. ಅವರ ಪ್ರಶ್ನೆ, MSc BEd ಆಗಿದೆ, ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಪ್ರಶಾಂತ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನಕ್ಕೆ ರವಿ ದೃಷ್ಟಿ ಇದೆ, ಲಗ್ನಾಧಿಪತಿ ದೃಷ್ಟಿ ಇದೆ, ಒಳ್ಳೆಯದು. ಬುಧನ ದೃಷ್ಟಿ ಕೂಡ ಇದೆ. ಕರ್ಮಾಧಿಪತಿ ಶುಕ್ರ ನಿಮಗೆ ಷಷ್ಠದಲ್ಲಿದ್ದಾನೆ, 6ನೇ ಮನೆಯಲ್ಲಿ. ಸರ್ಕಾರಿ ನೌಕರಿಗೆ ಸ್ವಲ್ಪ ಬಲ ಕಡಿಮೆ ಇದೆ. ಹೀಗಾಗಿ ಸರ್ಕಾರಿ ನೌಕರಿಗಿಂತ ನೀವು ಪ್ರೈವೇಟಲ್ಲಿ ಕೆಲಸ ಮಾಡ್ತೀರಾ, ಅದರಲ್ಲೂ ಚೆನ್ನಾಗಿರುತ್ತೆ, ಸಂಪಾದನೆ ಆಗುತ್ತೆ. ಸರ್ಕಾರಿ ನೌಕರಿಗೆ ಬೇಕಾಗಿರ್ತಕ್ಕಂಥ ಬಲ ನಿಮ್ಮ ಜಾತಕದಲ್ಲಿ ತುಂಬ ಕಡಿಮೆ ಇದೆ. ಈ ಕಾರಣಕ್ಕೆ ನೀವು ಪ್ರಯತ್ನ ಪಟ್ಟರು ಕಷ್ಟ. ಹೇಳಲಾರೆ, ಪಕ್ಕಾ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥ ಕಾಲ ರಾಹು ದಶೆಯಲ್ಲಿ ತಮಗೆ ಶನೈಶ್ಚರನ ಕಾಲ ನಡೀತಾ ಇದೆ. ಈ ಕಾರಣದಿಂದಾಗಿ ನಿಮಗೆ ಶನೈಶ್ಚರ ದುರ್ಬಲನಾಗಿದ್ದಾನೆ, ಅಂದರೆ ಆತ ನೀಚ ಸ್ಥಾನದಲ್ಲಿದ್ದಾನೆ. ತುಂಬ ಬಲಹೀನನಾಗಿರತಕ್ಕಂತಹ ಶನೈಶ್ಚರ ಅವನ ಟೈಮಲ್ಲಿ ಒಳ್ಳೆಯ ಫಲ ಕೊಡಲಾರ. ಹೀಗಾಗಿ ನಿಮ್ಮ ಕಾಲ ಈಗ ಅಷ್ಟು ಚೆನ್ನಾಗಿಲ್ಲ. ಶನೈಶ್ಚರನ ಪ್ರಾರ್ಥನೆ ಮಾಡಬೇಕು ತಾವು. ಪ್ರತಿ ಶನಿವಾರ ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ. ಶನೈಶ್ಚರನ ಆರಾಧನೆ ನಿಮ್ಮ ಪಾಲಿಗೆ ಒಂದು ವಿಶೇಷ ವರ, ಬಲ ಎರಡೂ ಉಂಟು ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಶುಕ್ರ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ರವಿ ಬುಧ ಕೇತುಗಳಿದ್ದಾರೆ, ಅದು ಸಿಂಹ ರಾಶಿಯಲ್ಲಿ, ಕುಜ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ ದಿವಸ ಮಾಂದ್ಯವುದಿಯಾಗಿದೆ. ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನಿಚಂದ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ಕೆಲಸಗಳಲ್ಲಿ ಅತಿಯಾದ ಒತ್ತಡ, ಕಾರ್ಯ ಒತ್ತಡ, ಟೆನ್ಷನ್ ಜಾಸ್ತಿ ಆಗಿರುತ್ತೆ ಈ ದಿವಸ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ, ಕೆಲಸದಲ್ಲಿ ಸೀನಿಯರ್ಸಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡ ಅದಕ್ಕೊಳಗಾಗುವ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಸ್ವಲ್ಪ ನಷ್ಟ, ಸ್ವಲ್ಪ ವ್ಯಥೆ, ಸೋಲು, ಅಪಮಾನ ಇಂಥ ಲಕ್ಷಣ ಇದೆ ಈ ದಿವಸ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ವೃತ್ತಿ ಸ್ಥಳದಲ್ಲಿ ಹೌದು, ನಿಮ್ಮ ಬಂಧು ಬಳಗ ಇಂಥ ವಿಚಾರಗಳಲ್ಲೂ ಅವರ ವಿಚಾರಗಳಲ್ಲೂ ಹೌದು, ಬಹಳ ಎಚ್ಚರಿಕೆ ಇರಬೇಕು. ಉಳಿದ ಹಾಗೆ ನಿಮಗೆ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ, ಒಂದು ನೆಮ್ಮದಿ ಇದನ್ನು ಕಾಣಲಿಕ್ಕೆ ಅವಕಾಶ ಇದೆ. ಮೆಡಿಕಲ್ ಫೀಲ್ಡಲ್ಲಿ ಇರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣ ಅಥವಾ ಇನ್ಯಾವುದೋ ಜನಸೇವೆ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸೋದು, ಹಾಲಿನ ಅಭಿಷೇಕ ಅಥವಾ ಹಾಲನ್ನ ದಾನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ದ್ರವ ರಸ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿ ಲಾಭ ಇದೆ. ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಹಿರಿಯರಿಂದ ಒಳ್ಳೆಯ ಸಲಹೆ ಸಿಗುತ್ತೆ ಈ ದಿವಸ. ಹೀಗೆ ಮಾಡಬೇಡ, ಹೀಗೆ ಮಾಡು ಅಂತ ಏನೋ ಹೇಳಿದ್ರೆ ಅದನ್ನು ತಗೊಳ್ಳಿ, ಅನುಕೂಲ ಆಗುತ್ತೆ. ದಾಂಪತ್ಯದಲ್ಲಿ ದಿವಸ ಅಸಮಾಧಾನ ಇದೆ, ಸಮಾಧಾನ ಕಡಿಮೆ. ಹೀಗಾಗಿ ಮನಸ್ಸಿಗೆ ಬೇಸರ, ಇನ್ನೇನೋ ನಿಮ್ಮ ನಿರೀಕ್ಷೆ ಒಂದಿರುತ್ತೆ, ಅವ್ರ ಕೆಲಸ ಮಾಡೋದು ಒಂದಾಗಿರುತ್ತೆ, ಅದು ಮ್ಯಾಚ್ ಆಗೋದಿಲ್ಲ. ಹೀಗಾಗಿ ಈ ದಿವಸ ಮನಸ್ಸಿಗೆ ಬೇಜಾರಾಗೋ ಸಾಧ್ಯತೆ ಜಾಸ್ತಿ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಓದು, ವಿದ್ಯೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಶಿವ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮಗೆ ವೃತ್ತಿ ಸ್ಥಳದಲ್ಲಿ ಧನಾಧಿಪತಿ ಸೇರಿದ್ದಾನೆ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರ್ತದೆ. ಚಂದ್ರನಿಗೆ ಪಕ್ಷದ ಬಲ ಇರೋದರಿಂದ ತೊಂದರೆ ಇಲ್ಲ. ಅಲ್ಲಿ ಶನಿ ಚಂದ್ರರಿಬ್ಬರು ಇದ್ದಾರೆ. ಚಂದ್ರನಿಗೂ ಬಲ ಇದೆ, ಶನೈಶ್ಚರನಿಗೂ ತಕ್ಕ ಮಟ್ಟಿಗೆ ಬಲ ಇದೆ. ಎರಡು ಗ್ರಹಗಳಿಗೆ ಹೋಲಿಸಿದ್ರೆ ಚಂದ್ರನಿಗೆ ಹೆಚ್ಚಿನ ಪಕ್ಷದ ಬಲ ಚೆನ್ನಾಗಿರೋದ್ರಿಂದ ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಮತ್ತು ಈ ದಿವಸ ಹಣಕಾಸಿನ ಅನುಕೂಲ ಉಂಟಾಗೋದು. ಎಲ್ಲೋ ಹಣ ಕೇಳಿದರೆ ಅಥವಾ ಇನ್ನೇನೋ ಹಣ ನಿರೀಕ್ಷೆ ಮಾಡ್ತಾ ಇದ್ದರೆ ಅದು ಬಂದು ಒದಗುತ್ತೆ ನಿಮಗೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಆರೋಗ್ಯದಲ್ಲೇನೂ ತೊಂದರೆ ಇಲ್ಲ. ಸಾಲದ ವಿಚಾರದ ಸ್ವಲ್ಪ ಹುಷಾರು, ಶತ್ರುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಈ ದಿವಸ ತಪ್ಪದೆ ಪಿತೃಗಳ ಸ್ಮರಣೆ, ಅವರ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ
ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನ, ಸ್ವಲ್ಪ ಹಿನ್ನಡೆ ಇದನ್ನು ಸೂಚಿಸ್ತಾ ಇದೆ. ಶನಿ ದೃಷ್ಟಿ ಬೇರೆ ಇದೆ ಕರ್ಮಾಧಿಪತಿಗೆ, ಈ ಕಾರಣದಿಂದ ಸ್ವಲ್ಪ ಮನಸ್ಸಿಗೆ ಬೇಸರ. ಚಂದ್ರನ ದೃಷ್ಟಿಯೂ ಇದೆ. ಸ್ವಲ್ಪ ಸ್ತ್ರೀಯರಿಗೆ ಅನುಕೂಲದ ವಾತಾವರಣ ಇದೆ. ಶುಭ ಯಾವುದೋ ಒಂದು ಕಾರ್ಯಗಳಲ್ಲಿ ಒಳ್ಳೆ ಈ ಯಾವುದು ಪಿತೃ ಕಾರ್ಯ ಇತ್ಯಾದಿ ಇದೆಯಲ್ಲ, ಅದೇ ಶುಭ ವಸ್ತುತಃ. ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದು, ಹಿರಿಯರ ಸೇವೆ ಮಾಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು. ಯಾರೋ ಎಲ್ಗೋ ಸ್ವಲ್ಪ ಡ್ರಾಪ್ ಕೊಟ್ಟರೆ ರಸ್ತೆಯಲ್ಲಿ ಹೋಗ್ತಾ ಇರೋರಿಗೆ ಏನೋ ಒಂದು ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವ ಬರುತ್ತೆ ಈ ದಿವಸ. ಮತ್ತು ಈ ದಿವಸ ಸ್ವಲ್ಪ ಬುದ್ಧಿ ಮಂಕಾಗಿರುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ಸ್ವಲ್ಪ ಗೊಂದಲ, ಚಂಚಲದ ವಾತಾವರಣ ಇರ್ತದೆ. ಒಂದು ಸ್ವಲ್ಪ ಕಾಡುತ್ತೆ ನಿಮಗೆ. ತುಂಬ ಆಲೋಚನೆ ಮಾಡಿ 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 ನಾನು ಯಾವ ದಾರಿಲಿ ಹೋಗ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅಂತ ಆ ರೀತಿಯ ಒಂದು ಬೇಸರ ಉಂಟಾಗುತ್ತೆ ಈ ದಿವಸ. ಇದಕ್ಕೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಪ್ರೆಷರೂ ಇದೆ, ವರ್ಕ್ ಪ್ರೆಷರು ಹಾಗೇ ಇದೆ, ಕೆಲಸದ ಒತ್ತಡ ಇದೆ. ಆದರೆ ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಲಾಭ ನಿರೀಕ್ಷೆ ಮಾಡಬಹುದು ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಕೃಷಿಕರಿಗೆ, ಈ ನೀರಿನ ಸಮೀಪದಲ್ಲಿ ವಾಸವಾಗಿರೋರಿಗೆ ಸ್ವಲ್ಪ ತೊಂದರೆ, ಕಂಟಕ ಸೂಚಿಸ್ತಾ ಇದೆ, ಹುಷಾರು. ಹೆಣ್ಣುಮಕ್ಕಳಿಗೆ ಅತಿಯಾದ ವ್ಯಯ, ನಷ್ಟ ಅದನ್ನು ಸೂಚಿಸ್ತಾ ಇದೆ. ಮನಸ್ಸಿಗೆ ತುಂಬ ಹಿತವಾದವ್ರ ಜೊತೆಗೆ ಘರ್ಷಣೆ ಅಥವಾ ಇನ್ನೇನೋ ಒಂದು ಈ ರೀತಿಯ ಮನಸ್ತಾಪ ಬರ್ತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ತಪ್ಪದೆ ಶಿವನ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ವಿಶೇಷವಾದ ಅನುಕೂಲಗಳು, ಸಹಾಯ ಸಹಕಾರ ಇದೆ. ನಿಮಗೂ ಕೂಡ ಅಷ್ಟೆಲ್ಲ ಇದ್ದರೂ ಪ್ರೆಷರು ಹಾಗೆ ಇರುತ್ತದೆ. ಇನ್ನು ಈ ದಿವಸ ಸ್ವಲ್ಪ ಭಯ, ಆತಂಕದ ವಾತಾವರಣ, ಗಂಟಲು ಬಾಧೆ, ಗಂಟಲಿನ ಸ್ಥಾನದಲ್ಲಿ ತೊಂದರೆ ಉಂಟಾಗಬಹುದು. ಕಿರುನಾಲಿಗೆ ಇತ್ಯಾದಿಗಳಲ್ಲಿ ಸ್ವಲ್ಪ ತೊಂದರೆ ಉಂಟಾಗೋದ ಸಾಧ್ಯತೆ ಇದೆ. ಇನ್ನು ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳಿದ್ದಾವೆ. ವ್ಯವಹಾರ ಸಲುವಾಗಿ, ಹಣಕಾಸಿನ ಸಲುವಾಗಿ ನೀವು ಕಿತ್ತಾಡ್ಕೊಳ್ತೀರ, ಆ ರೀತಿಯಲ್ಲಿದೆ ಈ ದಿವಸ. ವ್ಯಾಪಾರಿಗಳಷ್ಟೇ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೋಸ ಸಾಧ್ಯತೆ ಇದೆ. ಸ್ತ್ರೀಯರು ಬಟ್ಟೆ ಅಂಗಡಿಯಲ್ಲೋ ಇನ್ಯಾವುದೋ ಆಭರಣವೋ ಮತ್ತೊಂದೋ ಈ ಫ್ಯಾಷನ್ ಇತ್ಯಾದಿಗಳಲ್ಲಿ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ. ತಪ್ಪದೇ ಈ ದಿವಸ ಶನಿಶ್ಚರ ಸನ್ನಿಧಾನಕ್ಕೆ ಹೋಗಿ ಬಂದರೆ ಬಹಳ ಒಳ್ಳೆಯದು. ಇನ್ನು ತುಲಾರಾಶಿಯವರಿಗೆ ಈ ದಿವಸ ಮಾತು ಕೈ ಕೊಟ್ಬಿಡುತ್ತೆ. ಏನು ನಿಮ್ಮ ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ವಿಚಾರದ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಬಹಳ ಹುಷಾರಾಗಿರಬೇಕು. ಇನ್ನು ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಸ್ವಲ್ಪ ಶತ್ರುಗಳ ಬಾಧೆ ಇರ್ತದೆ, ಆದರೆ ಅದನ್ನು ದಾಟೋ ಶಕ್ತಿನೂ ಇದೆ ನಿಮಗೆ, ಯೋಚನೆ ಮಾಡಬೇಡಿ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ದೈವ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಇವತ್ತು ಅದೃಷ್ಟವಶಾತ್ ಪಾರಾದೆ ಅಂತ ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಈ ದಿವಸ. ಆಹಾರ ವ್ಯತ್ಯಾಸ ಇದೆ, ಹೀಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ತಪ್ಪದೆ ಮಾಡಿ. ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಬಲ, ಅಧಿಕಾರದ ಬಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಹೊಸ ಕೆಲಸಕ್ಕೂ ಅವಕಾಶ ಸಾಧ್ಯತೆ ಇದೆ ಈ ದಿವಸ. ಆರೋಗ್ಯ ಸ್ವಲ್ಪ ಕ್ಷೀಣವಾಗುತ್ತೆ. ಸ್ವಲ್ಪ ಯಾಕೋ ಶರೀರ ಅಷ್ಟು ಪುಷ್ಟಿದಾಯಕವಾಗಿಲ್ಲ ಅಂತ ಅನಿಸುತ್ತೆ ನಿಮಗೆ. ಆ ರೀತಿಯಲ್ಲಿ ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ನೀವು ಸ್ವಲ್ಪ ಮನಸ್ಸು ಕೂಡ ಸ್ವಲ್ಪ ಚಂಚಲ ಸ್ವಭಾವ. ಹೆಣ್ಮಕ್ಳಿಗೆ ಡಿಸಿಷನ್ ತೊಗೊಳಕ್ಕಾಗಲ್ಲ. ಆ ರೀತಿಯಲ್ಲಿ ಗೊಂದಲ ಏರುಪೇರಾಗುತ್ತೆ. ಯಾರನ್ನು ಕೇಳಲಪ್ಪ ಸಲಹೆಗೆ ಅಂತ ಅದೂ ಕೂಡ ಗೊಂದಲ ಆಗಿಬಿಡುತ್ತೆ. ಈ ರೀತಿಯಲ್ಲಿ ಒಂಥರ ಗೊಂದಲದ ವಾತಾವರಣ ಇರುತ್ತದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳೋದು ಸಾಧ್ಯತೆ ಇದೆ ಈ ದಿವಸ. ಸೋಮಾರಿತನ, ಆಲಸ್ಯ ಅತಿ ಹೆಚ್ಚಾಗುತ್ತೆ ಈ ದಿವಸ. ಕಾರ್ಯಹಾನಿ ಉಂಟಾಗುತ್ತೆ, ಹುಷಾರು. ಅಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ಕೆಲಸಗಳ ವೃತ್ತಿಯಲ್ಲಿ ತೊಡಕಿಲ್ಲ. ಪ್ರಾರ್ಥನೆಗೆ ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಬಲ ಇದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ವಿದೇಶ ಪ್ರಯಾಣ ಅದಕ್ಕೆ ಅನುಕೂಲಗಳು ಇತ್ಯಾದಿ ಕಾಣ್ತಾ ಇದೆ ಈ ದಿವಸ. ಸ್ವಲ್ಪ ಬಂಧುಗಳಲ್ಲಿ, ತಾಯಿ ಬಂಧುಗಳು ಸ್ವಲ್ಪ ಘರ್ಷಣೆ, ಕಲಹ, ಮನಸ್ತಾಪ ಬರಬಹುದು, ಹುಷಾರು. ನೀರಿನ ಕಂಟಕಗಳು ಉಂಟಾಗಬಹುದು. ಜಾರು ಬಿಡ್ತಕ್ಕಂಥದ್ದು, ನೀರಿನ ಸಮೀಪದಲ್ಲಿ ಬಿದ್ದುಬಿಡ್ತಕ್ಕಂಥದ್ದು, ಈ ರೀತಿ ಆಗೋ ಸಾಧ್ಯತೆ ಇದೆ. ಬಚ್ಚಲ ಮನೆಯಲ್ಲೂ ಹುಷಾರಾಗಿ ಓಡಾಡಿ, ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿವಸ. ಇನ್ನು ಈ ದಿವಸ ಪ್ರಾರ್ಥನೆಗೆ ಈ ದಿವಸ ಜಲದುರ್ಗೆ, ಕಟೀಲು ದುರ್ಗಾ ಪರಮೇಶ್ವರಿ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಲಾಭ ಇದೆ. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲಿ ಒಂದು ರೀತಿಯ ಅನುರಾಗ, ಮನಸ್ಸಿಗೆ ಹಿತವಾದ ವಾತಾವರಣ. ಸ್ವಲ್ಪ ಮಟ್ಟಿಗೆ ಹೆಣ್ಮಕ್ಳಿಗೆ ಭಯದ ವಾತಾವರಣ ಇದೆ. ಸ್ವಲ್ಪ ಯಾಕೋ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ತಕ್ಕಂತಹ ಸಾಧ್ಯತೆ ಇದೆ. ದುರ್ಗಾ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಆಗಬಹುದು. ನೀರಿನ ಆಹಾರ, ದ್ರವಾಹಾರ, ಯಾವುದು ಜ್ಯೂಸು ಮತ್ತೊಂದು, ಇವುಗಳ ಹುಷಾರು, ಇವುಗಳ ವಿಚಾರದಲ್ಲಿ ಎಚ್ಚರಿಕೆ ಬೇಕಾಗುತ್ತೆ. ಉಳಿದ ಹಾಗೆ ದಿವಸ ನಿಮಗೆ
ವೃತ್ತಿಯಲ್ಲಿ ಮಹಾ ತೊಡಕಿದೆ. ವೃತ್ತಿಯಲ್ಲಿ ಅಸಮಾಧಾನ, ನಿಮ್ಮ ಸ್ಥಾನ ತಪ್ಪಿ ಹೋಗ್ತಕ್ಕಂಥದ್ದು, ನಿಮ್ಮ ಅವಕಾಶಗಳನ್ನು ಮತ್ತೊಬ್ಬರು ಬಳಸ್ಕೊಳ್ತಕ್ಕಂಥದ್ದು, ಈ ಥರ ಸ್ಥಾನಚ್ಯುತಿಯ ಪ್ರಮಾಣ ಜಾಸ್ತಿ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ಘರ್ಷಣೆಗಳು, ಕಲಹಗಳು, ಒಟ್ಟು ಅಸಮಾಧಾನವಾಗಿರ್ತೀರ ಈ ದಿವಸ. ಮತ್ತು ಈ ದಿವಸ ನಿಮಗೆ ದಾಂಪತ್ಯದಲ್ಲೂ ಅಷ್ಟೇ ಸಹಕಾರ ಇದೆ, ಆದರೆ ಮಧ್ಯಮ ಸ್ತರದಲ್ಲಿದೆ. ಹೆಚ್ಚು ಇದು ಅಂತಲ್ಲ, ಕಡಿಮೆ ಅಂತಲೂ ಇಲ್ಲ, ಮಧ್ಯಮವಾಗಿದೆ. ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಅನುಕೂಲದ ವಾತಾವರಣ ಚೆನ್ನಾಗಿದೆ. ಹಿರಿಯರ ಸಹಕಾರ ಇತ್ಯಾದಿ ಕಾಣ್ತೀರ. ಆದರೆ ನಿಮಗೆ ಸ್ವಲ್ಪ ತಲೆನೋವು, ಶೀತ ಈ ಬಾಧೆ ನಿಮಗೆ ತುಂಬ ಹೆಚ್ಚಾಗಿರ್ತದೆ. ಉದರ ಬಾಧೆ ಕೂಡ ಸ್ವಲ್ಪ ಬಾಧಿಸುತ್ತೆ. ಹೀಗಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ಈ ದಿವಸ ತಂದೆ ಮಕ್ಕಳಲ್ಲೂ ಘರ್ಷಣೆಗಳು ಉಂಟಾಗುವುದು. ಆದರೆ ಸ್ನೇಹಿತರ ಅನುಕೂಲ ಚೆನ್ನಾಗಿದೆ. ಬಂಧುಗಳ ವಿಚಾರದಲ್ಲೂ ಅನುಕೂಲ ಇದೆ ನಿಮಗೆ. ಹೆಚ್ಚು ತುಂಬ ತೊಡಕು ಅಂತೇನಿಲ್ಲ, ಯೋಚನೆ ಮಾಡಬೇಡಿ. ಆರೋಗ್ಯದ ಕಾರಣದಿಂದಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಧರಣೀನಾಥಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.